ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಟರ್‌ಡೇ ವ್ಲಾಗ್‌ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರ ಮನೆಯಲ್ಲೂ ಯುಗಾದಿ ಹಬ್ಬದ ಕ್ಲೀನಿಂಗ್ ಆಯ್ತಾ? ನಮ್ಮ ಮನೆಯಲ್ಲಿ ಶನಿವಾರ, ಭಾನುವಾರ 2 ದಿನ ಕೂಡ ಹಬ್ಬದ ಕ್ಲೀನಿಂಗ್ ಆಯಿತು. ನಿಜವಾಗ್ಲೂ ಹಬ್ಬಗಳು ಬಂತು ಅಂದರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಕೆಲಸಗಳು ಕೂಡ ಡಬಲ್ ಆಗೋಗ್ಬಿಡುತ್ತೆ. ಈ ಸಾರಿ ಅಂತೂ ಹಬ್ಬದ ಕ್ಲೀನಿಂಗ್‌ನೆಲ್ಲ ಆಲ್ಮೋಸ್ಟ್ ಚಿನ್ನಿನೇ ಮಾಡಿದ್ಲು. ಹಬ್ಬ ಬರ್ತಿದೆ ಅನ್ನೋವಾಗಲೇ ಅಮ್ಮ ಮನೇನ ಯಾವಾಗ ಕ್ಲೀನ್ ಮಾಡೋದು ಅಂಥೇಳಿ ಅವಳೇ ಬೆಳಿಗ್ಗೆನೇ ಡಸ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಲು. ನಾನು ಕೂಡ ಕಿಟಕಿಗಳನ್ನ, ಬಾಗಿಲುಗಳನ್ನ ಹಾಗೆ ಮನೆಯಲ್ಲಿ ಮನೆ ಹೊರಗಡೆ ಎಲ್ಲ ಕಡೆ ಕೂಡ ಜಾಲಗಳು ತೆಗೆದೆ. ಚಿನ್ನಿ ಅಂತೂ ಕಿಟಕಿಗಳನ್ನ, ಬಾಗಿಲುಗಳನ್ನೆಲ್ಲ ಒರೆಸ್ಕೊಂಡು ಮನೆನಂತೂ ಮಿರ ಮಿರ ಅಂತ ಮಿಂಚೋ ಹಾಗೆ ಕನ್ನಡಿ ಹಾಗೆ ಕ್ಲೀನ್ ಮಾಡಿಬಿಟ್ಲು. ನಾನು ಸ್ವಲ್ಪ ಪಾತ್ರೆಗಳನ್ನ ಕ್ಲೀನ್ ಮಾಡೋದಿತ್ತು. ಅದೇ ಗೆಸ್ಟ್‌ಗಳು ಬಂದರೆ ತೆಗಿತೀವಲ್ಲ ಎಕ್ಸ್ಟ್ರಾ ಪಾತ್ರೆಗಳು. ಒಂದೊಂದು ಸಾರಿ ಅಂತೂ ಯಾಕಾದರೂ ಇಷ್ಟು ಪಾತ್ರೆಗಳನ್ನ ತೊಗೊಳ್ತೀನೋ ಅನ್ನಿಸ್ಬಿಡುತ್ತೆ. ಕೆಲವು ಟೈಮ್ ಇಷ್ಟು ಪಾತ್ರೆಗಳಿದ್ರೆ ಚೆನ್ನಾಗಿರುತ್ತೆ ಅಡುಗೆ ಮನೆ ಅನಿಸುತ್ತೆ. ಅದಾದಮೇಲೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಚಿನ್ನಿ ಒಂದು ಐಸ್ ಕ್ರೀಮ್ ತಿಂದ್ವಿ. ತುಂಬಾ ಬಿಸಿಲು ಅನ್ನಿಸ್ತಾ ಇತ್ತು, ದಾಹ ಅನ್ನಿಸ್ತಾ ಇತ್ತು. ಅದಾದಮೇಲೆ ಹಳೆ ಕರ್ಟನ್ಗಳನ್ನ ತೆಗೆದು ಹೊಸ ಕರ್ಟನ್ಸ್‌ಗಳನ್ನ ಹಾಕಿ, ಸೋಫಾ ಕವರ್‌ಗಳನ್ನ ಚೇಂಜ್ ಮಾಡಿ, ಟೋಟಲಿ ಎಲ್ಲ ಕರ್ಟನ್ಸು ಕೂಡ ಚೇಂಜ್ ಮಾಡಿ ಅದನ್ನು ವಾಷಿಂಗ್ ಹಾಕಿದೆ. ಹಾಗೆ ಮ್ಯಾಟ್ರೆಸ್ ಬೆಡ್‌ಶೀಟ್‌ನ ಚೇಂಜ್ ಮಾಡಬೇಕಾಗಿತ್ತು. ಮ್ಯಾಟ್ರೆಸ್ ಬೆಡ್‌ಶೀಟ್ ಎವ್ರಿ ವೀಕ್ ಒನ್ಸ್ ಚೇಂಜ್ ಮಾಡಿಬಿಡ್ತೀನಿ. ಮ್ಯಾಟ್ರೆಸ್ ಕವರ್‌ನ 2 ಮಂತ್ಸ್ ಒಂದು ಸಾರಿ ಕ್ಲೀನ್ ಮಾಡ್ತೀನಿ. ಹಾಗೆ ಪಿಲ್ಲೋಗಳನ್ನೂ ಕೂಡ 2 ಮಂತ್ಸ್ ಒನ್ಸ್ ವಾಶ್ ಮಾಡ್ತೀನಿ. ಕೆಲವು ಸಾರಿ ಪಿಲ್ಲೋಗಳನ್ನ ಬಿಸಿಲಲ್ಲಿಟ್ಟು ಒಣಗಿಸಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಆಗಾಗ ಪಿಲ್ಲೋಗಳನ್ನ ಬಿಸಿಲಲ್ಲಿ ಇಡಬೇಕು, ವಾಶ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಪಿಲ್ಲೋಗಳಲ್ಲೂ ಕೂಡ ಬ್ಯಾಕ್ಟೀರಿಯಾಗಳಿರುತ್ತೆ. ಹಾಗಾಗಿ ಈಗ ಮ್ಯಾಟ್ರೆಸ್ ಕವರ್ನೆಲ್ಲ ಚೇಂಜ್ ಮಾಡಿ, ಪಿಲ್ಲೋ ಕವರ್ನೆಲ್ಲ ಚೇಂಜ್ ಮಾಡಿ, ಹಾಗೆ ಕರ್ಟನ್ ಎಲ್ಲ ವಾಶ್ ಆಗಿತ್ತು, ಅದನ್ನು ಕೂಡ ಎಲ್ಲ ಒಣಗಾಕ್ತೆ. ಇದಾಗಿತ್ತು ಶನಿವಾರ ಭಾನುವಾರ ನಮ್ಮನೆ ಯುಗಾದಿ ಹಬ್ಬದ ಡೀಪ್ ಕ್ಲೀನಿಂಗು. ನಿಮ್ಮೆಲ್ಲರದ್ದು ಕ್ಲೀನಿಂಗ್ ಆಯಿತಾ? ಕಮೆಂಟ್ ಮೂಲಕ ತಿಳಿಸಿ.